ವೆಲ್ಕಮ್ ಟು ಶೂಸ್ ಬ್ಲಾಗ್ಸ್. ಏನು ಗೊತ್ತಾ, ಇವಾಗ ಸಂಜೆ ಆದ ತಕ್ಷಣ ಏನಾದರೂ ತಿನ್ನಬೇಕು ಅನಿಸುತ್ತೆ. ಅದಕ್ಕೆ ನಾನು ಮಾಡ್ತಿರೋದು ಬೆಳ್ಳುಳ್ಳಿ ಚುರ್ಮುರಿ. ಹೇಗಿದೆ ಅಂತ ಹೇಳಿ, ಬೇಕಾಗಿರೋ ಐಟಮ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸಲ ಚೆಕ್ ಮಾಡ್ಕೊಳ್ಳಿ. ಇವಾಗ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಕಾಯಬೇಕು. ಚೆನ್ನಾಗಿ ಕಾದ್ಮೇಲೆ ಶೇಂಗಾವನ್ನು ಹಾಕಿ ಸ್ವಲ್ಪ ಹುರಿಬೇಕು. ಅದು ಸ್ವಲ್ಪ ಕೆಂಪಾಗೋವರೆಗೂ ಹುರಿಬೇಕು. ಆಮೇಲೆ ಅದಕ್ಕೊಂಚೂರು ಕರಿಬೇವು ಹಾಕಬೇಕು. ಕರಿಬೇವು ಕರೆದ್ಮೇಲೆ ಅದ್ರಾಗೆ ಬೆಳ್ಳುಳ್ಳಿ ತೊಗೊಂಡಿರ್ತೀವಲ್ಲ, ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಜಾಸ್ತಿನೇ ಹಾಕಿರ್ತೀವಲ್ಲ, ಯಾಕಂದರೆ ಬೆಳ್ಳುಳ್ಳಿ ಚುರ್ಮುರಿ ಮಾಡ್ತಿರೋದು ನಾವು, ಸ್ವಲ್ಪ ಜಾಸ್ತಿನೇ ಇರಬೇಕು. ಅದನ್ನು ಸ್ವಲ್ಪ ಹುರಿಬೇಕು. ಅವೆಲ್ಲ ಹಸಿ ಎಲ್ಲ ಹೋಗ್ಬೇಕಲ್ಲ. ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಅದಕ್ಕೆ ಅರಿಶಿನ ಪುಡಿ ಹಾಕಬೇಕು. ಅರಿಶಿನ ಪುಡಿ ಆಮೇಲೆ ಖಾರದ ಪುಡಿ ಹಾಕಬೇಕು. ಜಾಸ್ತಿ ಖಾರ ತಿನ್ನೋಂಗೆ ಜಾಸ್ತಿ ಹಾಕೋಬೋದು, ಮೀಡಿಯಮ್ ಹಾಕ್ಕೊಂಡ್ರೆ ಓಕೆ. ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಕಲಸಿ ಆಮೇಲೆ ಚುರ್ಮುರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು. ಇದೆಲ್ಲ ಆದಮೇಲೆ ಕೊನೆಗೆ ಪುಡಿ ಮಾಡ್ಕೊಂಡು ಇಟ್ಕೊಂಡಿರೋಂಥ ಸಕ್ಕರೆನ ಸ್ವಲ್ಪ ಬೇಕಂದ್ರೆ ಸ್ವಲ್ಪ, ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಬೋದು. ಜಾಸ್ತಿ ಹಾಕಿ ಸ್ವೀಟ್ ಆಗುತ್ತೆ. ಇಷ್ಟು ಹಾಕಿದರೆ ಮುಗೀತು, ರೆಡಿ ಆಯಿತು ನಮ್ಮ ಬೆಳ್ಳುಳ್ಳಿ ಚುರ್ಮುರಿ.